ಡಿ.ಕೆ. ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಪಾಳೆಯದಲ್ಲೇ ಇದು ಸರಿಯಲ್ಲ ಅನ್ನುವಂಥದ್ರ ಬಗ್ಗೆ ಟೀಕೆಗಳು ಬಂದಿತ್ತು. ಸೊ ಹಾಗಾಗಿ ಡಿ.ಕೆ. ಶಿವಕುಮಾರ್ ಈಗಾಗಲೇ ಅದಕ್ಕೆ ಸಾರಿ ಕೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಅವರು ಯಾಕೆ ಸಾರಿ ಕೇಳಬೇಕಿತ್ತು, ಇದು ಮಾಡಿದ್ದು ಸರಿಯಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಈಗ ಬಿಜೆಪಿ ಹೇಳ್ತಾ ಇದೆ. ಸೊ ಆದರೆ ಈ ಒಂದು ವಿಚಾರಕ್ಕೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿಗೆ. ಹಾಗಾದ್ರೆ ಈ ಆರ್ಎಸ್ಎಸ್ ಗೀತೆ ಹಾಡಿದ ನಂತರ ಉಂಟಾದ ಈ ಒಂದು ವಿವಾದಕ್ಕೆ ಹೇಗೆ ಅಂತ್ಯವಾಡಿದ್ದಾರೆ, ಖರ್ಗೆ ಅವರು ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ. If you feel that I have done a mistake which I have not done, ಅಧ್ಯಕ್ಷರೇ, ಹಿಂದೂ ಭೂಮಿ ಸುಗಂ ವರ್ಧಿತೋಹಂ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದ್ರಿ. ಆ ಸಂಘಟನೆಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. So if you want apology, ಸಂಘ ಗೀತೆಯ ಸಂಘರ್ಷ. ವಿಧಾನಸಭೆ ಕಲಾಪದ ವೇಳೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಡಿದ್ದ ಆರ್ಎಸ್ಎಸ್ ಪ್ರಾರ್ಥನೆ ಗೀತೆ ಕೈಮನೆಯಲ್ಲಿ ಕೋಲಾಹಲ ಎಬ್ಬಿಸಿತ್ತು. ಸೈದ್ಧಾಂತಿಕ ಬದ್ಧತೆ ಪ್ರಶ್ನಿಸಿ ಕಟ್ಟ ಕಾಂಗ್ರೆಸ್ಸಿಗರು ಡಿ.ಕೆ. ನಡೆಯನ್ನ ಖಂಡಿಸಿದ್ರು. ನಿನ್ನೆ ಮಾತನಾಡಿದ್ದ ಡಿಸಿಎಂ ಡಿ.ಕೆ. ಕ್ಷಮೆಯಾಚನೆಗೆ ಸಿದ್ಧ ಎಂದು ಗೊಂದಲಕ್ಕೆ ತೆರೆ ಎಳೆದಿದ್ರು. ಕೆಲವು ಏನಾದ್ರು ಸಲಹೆಗಳು ಕೊಟ್ಟಿದ್ದಾರೆ. ನಾನು ಖಂಡಿತ ನಿಮ್ಮ ಸಲಹೆಗಳನ್ನ, ಒಳ್ಳೆಯ ಸಲಹೆಗಳು ನಾನು ಯಾರಿಗೇನು ದೊಡ್ಡವನಲ್ಲ. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಇಫ್ ಯು ಫೀಲ್ ದಟ್ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್. ಕನಕಪುರ ಬಂಡೆ ಹೀಗೆ ಕ್ಷಮೆಯಾಚನೆಗೆ ಸಿದ್ಧ ಎಂದಿರೋ ಮಾತಿಗೆ ವಿಪಕ್ಷ ಬಿಜೆಪಿ ಕುಹುಕವಾಡೋದಕ್ಕೆ ಶುರು ಮಾಡಿದೆ. ಸಂಘದ ಗೀತೆಯಲ್ಲಿ ಮಾತೃಭೂಮಿಯ ಬಗ್ಗೆ ಇತ್ತು. ಇದನ್ನ ಡಿ.ಕೆ. ಸಮರ್ಥಿಸಿಕೊಳ್ಳಬೇಕಿತ್ತು ಎಂದು ತಿಳಿದಿದೆ. ಸಾಲದ್ದಕ್ಕೆ ಕುರ್ಚಿ ಆಸೆಗಾಗಿ ಡಿ.ಕೆ. ತಲೆ ಬಾಗಿರೋದಾಗಿ ಡಿ.ಕೆ. ಮಾಡಿದೆ. ನನಗನ್ಸ್ತತೆ ಡಿ.ಕೆ. ಶಿವಕುಮಾರ್ ಅವರು ಎದೆಗಾರಿಕೆಯನ್ನ ತೋರಿಸಿ ಅವರು ಹೇಳ್ಬೇಕಾಯ್ತು, ನಾನು ನಮ್ಮ ಭಾರತ ಮಾತೆಗೆ ನಾನು ನಮಸ್ತೆ ಅಂತ ಹೇಳಿದ್ದೀನಿ, ಇದರಲ್ಲಿ ತಪ್ಪೇನು ಅಂತ ಕೇಳಬೇಕಾಯ್ತು. ಇಲ್ಲಾಂದ್ರೆ ಬಿಸಾಕಿ, ರಾಜೀನಾಮೆ ಬಿಸಾಕಿ, ದೇಶಕ್ಕೋಸ್ಕರ ನಾನು ದೇಶದ ಗೌರವ ಉಳಿಸಿದ್ದೀನಿ ಅಂತ ಆಚೆ ಬರಬೇಕಾಯ್ತು. ಹಂಗೇನಾದ್ರೂ ಆದ್ರೆ ಅದೊಂದು ಹೇಡಿತನ, ಡಿ.ಸಿ.ಎಂ ಅವ್ರದ್ದು ಹೇಡಿತನ. ನೀವು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತು. ಏನ್ ತಪ್ಪು ಮಾಡಿದ್ದೀರಿ? ಇವರಿಗೆ ಈ ಮಾತೃಭೂಮಿ ಬಗ್ಗೆ ಕಾಂಗ್ರೆಸ್ನವರಿಗೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದು ಇಲ್ಲೇ ಸ್ಪಷ್ಟವಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಬೇಕು, ಅವರು ಕೂಡ ಇದಕ್ಕೆ ತಲೆಬಾಗಿದ್ದಾರೆ ಅಂತ ನನ್ಗನ್ಸುತ್ತೆ. ಬಿಜೆಪಿ ಮಾತ್ರವಲ್ಲ, ಜೆಡಿಎಸ್ ಕೂಡ ಇಂತಹದ್ದೇ ಟ್ವೀಟ್ ಮಾಡಿತ್ತು. ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿ.ಕೆ. ಅಧಿಕಾರ ಉಳಿಸಿಕೊಳ್ಳಲು ಉಚ್ಚಾಟನೆಯಿಂದ ಪಾರಾಗಲು ಮಂಡಿಯೂರಿ ಕ್ಷಮೆ ಯಾಚಿಸಿದ್ದಾರೆ ಎಂದು ಟ್ವೀಟ್ ಮಾಡಿತ್ತು. ಈ ಪೋಸ್ಟ್ಗೆ ಡಿ.ಕೆ. ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ದೊಡ್ಡ ದೊಡ್ಡ ನಾಯಕರಿಗೆ ಹೆದರಲ್ಲ ನಾನು ಅಂತ ಕಿಡಿಕಾರಿದ್ದಾರೆ. ಯಾರು ಹೇಳಲಿ, ನಾಗವನ್ನ ನೋಡಿ ಅವ್ರಿಗೆಲ್ಲ ಅವ್ರ ಲೀಡರ್ಗಳಿಗೆ ಎದುರ್ಕೊಳ್ಳಿಲ್ಲ ನಾನು. ಯಾರಿಗೆ? ದೊಡ್ಡ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎದುರಿಲ್ಲ. ಪಾಪ ಈ ಟ್ವೀಟ್ಗೆ, ಈ ಫೇಕ್ಗೆ, ಇವಕ್ಕೆಲ್ಲ ನಾನು ಎದುರ್ಕೋತೀನ. ಈ ಮಧ್ಯೆ ವಿಧಾನಸಭೆ ಕಲಾಪದಲ್ಲಿ ಡಿ.ಕೆ. ಸಂಘಗೀತೆ ಹಾಡಿರೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಾಡು ಹಾಡಬಾರ್ದಿತ್ತು, ಹಾಡಿದ್ದಾರೆ. ಕ್ಷಮೆ ಯಾಚಿಸಿದ ಮೇಲೆ ಮುಗಿದು ಹೋಯ್ತು. ಇನ್ಮುಂದೆ ಯಾರು ಹೀಗೆ ಮಾಡಬಾರದು ಅಂತ ಸಂದೇಶ ರವಾನಿಸಿದ್ದಾರೆ. ಕ್ಷಮೆ ಕೇಳಿದ್ಮೇಲೆ ಮುಗಿದು ಹೋಯ್ತು. ಈಗ ಪದೇ ಪದೇ ಅದನ್ನ ನೀವು ಎತ್ತಿ ಹಿಡಿತಕ್ಕಂಥದ್ದು ಆಗ್ಬಾರ್ದು. ಅದು ಹೇಳಬಾರ್ದಿತ್ತು, ಹೇಳಿದ್ದಾರೆ. ಆ ಹೇಳಿದ ಮೇಲೆ ಈಗ ಕ್ಷಮೆ ಕೇಳಿದ್ದಾರೆ. ಮತ್ತೆ ಅದಕ್ಕೆ ನಾನು ಹೆಚ್ಚಿನ ಅಂದ್ರೆ ಕ್ಲೋಸ್ ಆದಂತ ಕೇಸ್ ಓಪನ್ ಮಾಡಕ್ ಹೋಗೋದಿಲ್ಲ. ಇನ್ನು ಮುಂದೆ ಯಾರು ಕೂಡ ಮಾಡಬಾರ್ದು. ಪಕ್ಷದ ಸಿದ್ಧಾಂತಕ್ಕೆ ಬದ್ಧವಾಗಿ ಡಿ.ಕೆ. ಕ್ಷಮೆಯಾಚನೆಗೆ ಸಿದ್ಧ ಎಂದಿದ್ದಾರೆ. ಆದರೆ ಕನಕಪುರ ಬಂಡೆ ಬಾಯಿಂದ ಬಂದ ಕ್ಷಮೆ ಎಂಬ ಪದ ಹಿಡಿದು ಬಿಜೆಪಿ ಡಿ.ಕೆ.ಗೆ ಅಸ್ತ್ರ ಮಾಡಿಕೊಂಡಿದೆ. But still I am ready to apologize. ಹರೀಶ್, ಟಿವಿ9, ಬೆಂಗಳೂರು.